ನಮಸ್ಕಾರ, ಎಲ್ಲರಿಗೂ ಹೆಂಗಿದ್ದೀರಾ? ಇದು ರೆಸಿಪಿ ವಿಡಿಯೋ ಅಲ್ವೇ ಅಲ್ಲ. ಭಾಳ ಜನ ಕೇಳಿದ್ರಿ, ನೀವು ಹೆಂಗೆ ಕ್ಲೀನ್ ಮಾಡ್ತೀರಾ ಅಡುಗೆ ಮನೆ ಎಲ್ಲ ತೋರಿಸ್ರಿ ಅಂತೇಳಿ. ನಾನಿವತ್ತು ಈ ಸ್ಟವ್ವಿಗೆ ಸಂಬಂಧಪಟ್ಟಂಗೆ ನಾನು ಸ್ಟವ್ನ ಹೆಂಗೆ ಕ್ಲೀನ್ ಮಾಡ್ಕೊತೀನಿ, ಗ್ಯಾಸ್ ಕಟ್ಟೆ ಹೆಂಗೆ ಕ್ಲೀನ್ ಮಾಡ್ಕೊತೀನಿ ಅಂತೇಳಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಇದು ಭಾಳ ಜನಕ್ಕೆ ಗೊತ್ತಿರೋದೇ, ಕೆಲವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ, ಅಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ. ಹಾಗಾದರೆ ಬರ್ರಿ ನೋಡೋಣ ನಾನು ಹೆಂಗೆ ಕ್ಲೀನ್ ಮಾಡ್ತೀನಿ ಅಂತೇಳಿ. ಇವಾಗ ನಾನು ಮೊದಲು ಸ್ಟವ್ನ ಹೆಂಗೆ ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಸಾಮಾನ್ಯ ನಾವು ಇಂಥ ಬಟ್ಟೆಗಳು ಬಳಸ್ತೀವಂತೆ. ಇದು ಮಸಿ ಅರಿವೆನೇ ಇದೇನು ಹಿಂಗೆ ರೋಸ್ ಗೆದ್ದೈತೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥದ್ರಾಗ ಏನು ಮಾಡ್ತೀವಿ, ಒರೆಸ್ತೀವಿ ಅಂತ ಇಟ್ಕೊಳ್ರಿ. ಅಷ್ಟು ಕ್ಲೀನ್ ಆಗಲ್ಲ ಇದರಲ್ಲಿ. ಒಣ ಇದ್ರೇನೋ ಒಂಚೂರು ಹಿಂಗೆ ಹೋಗುತ್ತೆ. ಆದರೆ ಹಸಿದು ಮಾಡ್ಕೊಂಡು ಒರೆಸ್ಬೇಕು ಅಂದರೆ ತೋರಿಸ್ತೀನಿ ತಡ್ರಿ ನಿಮ್ಗೆ ಒಂಚೂರು. ಹಿಂಗೆ ಮೇಲೆ ಏನೇನೋ ಇರೋಂಥ ಒಣ ಕಸ, ಒಣ ಧೂಳು ಹಿಂಗೆ ಕೊಡವಿದ್ರಿ ಅಂದರೆ ಹೋಗುತ್ತೆ. ಇವಾಗ ಇದನ್ನೇ ಏನಾದ್ರೂ ಈ ಥರ ಬಟ್ಟೆಗಳ್ನ, ಹತ್ತಿ ಬಟ್ಟೆಗಳ್ನ ಹಸಿ ಮಾಡ್ಕೊಂಡು ಒರೆಸಿದ್ವಿ ಅಂತಂದರೆ ಒಂಥರ ದಾರ ಇಲ್ಲಿ ಉಳ್ಕೊಳತ್ತಿಲ್ಲಿ. ಇವಾಗ ಬಟ್ಟೆನ ಹಸಿ ಮಾಡ್ಕೊಬಂದೆ, ಹಸಿ ಆದಮೇಲೆ ಒರೆಸ್ತೀನಿ ನೋಡ್ರಿ. ಇವಾಗ ನಿಮಗೆ ಪೂರ್ತಿ ಚೆನ್ನಾಗಿ ಕ್ಲೀನಾಗಿ ಸ್ವಚ್ಛವಾಗಿ ಕಾಣಬೇಕು ಅಂದರೆ ಯಾವ ಥರ ಬಟ್ಟೆಗಳನ್ನ ಬಳಸಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇಷ್ಟೇ. ಇವಾಗ ಹೆಂಗಂದ್ರೂ ಇದೇ ಥರ ಇರುತ್ತೆ ಹಿಂಗಿದು. ಈಗ ನೋಡಿರಿ, ಇದು ಪೂರ್ತಿ ಒಣಗಿದ ಮೇಲೆ ತೋರಿಸ್ತೀನಿ ಹೆಂಗಾಗಿರುತ್ತೆ ಅಂತ ನೋಡಿರಿ. ಇವಾಗ ನಿಮಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಒಂಚೂರು ಅಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತಿಲ್ಲ, ಒಂಚೂರು ಝೂಮ್ ಹಾಕಿದರೆ ಗೊತ್ತಾಗ್ತು. ಹಿಂಗೆ ಒಂಥರ ಗೀರ್ ಬಾರ್ ಆಗೈತೆ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ನೋಡಿರಿ, ನಾನಿಲ್ಲಿ ಈ ಥರದ್ದೊಂದು, ಇದು ಜರ್ಸಿ ಬಟ್ಟೆ, ಜರ್ಸಿ ಅಥವಾ ಜಾರ್ಜೆಟ್ ಅಥವಾ ಶಿಫಾನ್ ಅಥವಾ ಚಿಫಾನ್ ಅಂತ ಅಂತೀರಲ್ಲ, ಆ ಬಟ್ಟೆಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಈ ಥರದೊಂದು ಬಟ್ಟೆ, ಅದನ್ನು ಹಳೆ ಬಟ್ಟೆ ಇರುತ್ತಲ್ಲ, ಹಳೆ ಬಟ್ಟೆನ ಹಿಂಗೆ ಕತ್ತರಿಸ್ಬಿಟ್ಟು ಇಟ್ಕೊಳ್ರಿ. ಕೆಲವರು ಮೈ ಮೇಲೆ ಹಾಕಿರೋ ಬಟ್ಟೆಗಳನ್ನು ಬಳಸಬಾರ್ದು ಒರ್ಸೋಕ್ಕೆ ಇದಕ್ಕೆ ಅಂತ ಅಂತಾರೆ. ನಾನು ಒಂಚೂರು ಉಪ್ಪು ನೀರಾಗಿ ಹಾಕಿ ತೊಳೆದಾಕಿ ಬಳಸ್ತಾ ಇದ್ದೀನಿ. ಈಗ ಮತ್ತೀರ ಎಲ್ಲ ಆನ್ಲೈನಾಗಿ ಸಿಗೋಂಥ ತರಿಸ್ಬೇಕು ಅಂತಂದರೆ ಬಜೆಟ್ ಬೇಕಲ್ಲ ಅಲ್ವಾ? ಹಾಗಾಗಿ ನಾನೇನು ಹಂಗೇನಿಲ್ಲ, ಎಲ್ಲದಕ್ಕೂ ದುಡ್ಡು ಕೊಟ್ಟು ಎಲ್ಲರಿಗೂ ಆ ಸ್ವತಂತ್ರ ಇರಲ್ಲ. ಆಮೇಲೆ ದುಬಾರಿ ಇದ್ದವನ್ನೆಲ್ಲ ತಂದು ಒರ್ಸೋಕ್ಕೂ ಕಷ್ಟ ಆಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ, ಇಲ್ಲಿ ಈ ಥರ ಬಾರ್ ಇರುತ್ತೆ ಆ ಥರ ಬಟ್ಟೆಲಿ ಒರೆಸಿದ್ರೆ. ಹಾಗಾಗಿ ಏನಾದರೂ ಎಲ್ಲದಕ್ಕೂ ನಾವು ಕೊಂಡೆ ತಂದು ಒರೆಸ್ತೀವಿ ಅಂತಂದ್ರೆ ಅಷ್ಟೇ, ಮನೆಗಳವ್ರಿಗೆ ಗೊತ್ತಾಗ್ಬಿಟ್ರೆ ಇಷ್ಟಿಷ್ಟು ದುಡ್ಡು ಇಡ್ತಿದ್ದೀವಿ ಅಂತ ಎಡೆಗಿಡೆ ಮಾಡಿ ತಗೊಂಡು ಹೇರಿ ಹೊರ ಕೇಳಿತಾರೆ ಅಷ್ಟೇ. ಆಮೇಲೆ ಅದಕ್ಕೆ ಮನೆಗಿರೋ ಬಳಸದೇ ಇರ್ತಕ್ಕಂಥ ಬಟ್ಟೆಗಳನ್ನು ಒಂಚೂರು ಉಪ್ಪು ನೀರು ಹಾಕಿ ತೊಳೆದ್ಬಿಟ್ಟು ಈ ಥರದಕ್ಕೆ ಒಂದೆರಡು 4-5 ತುಂಡು ಮಾಡಿ ಇಟ್ಕೊಂಡ್ವಿ ಅಂತಂದರೆ ಬಳಸ್ಬೋದು ನೋಡಿರಿ. ಕಾಣಿಸ್ತೈತೆ ನಿಮಗೆ ನೋಡಿರಿ, ಇವಾಗ ಕಾಣಿಸ್ತೈತೆ ಇಲ್ಲಿ ಹಿಂಗಾಗುತ್ತೆ. ಬೇರೆ ಬಟ್ಟೆಗಳಲ್ಲಿ ಒರೆಸಿದ್ವಿ ಅಂದರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಈಗ ನೋಡಿರಿ ತೋರಿಸ್ತೀನಿ. ಇದೇ ಬಟ್ಟೆಗೆ ಒರೆಸ್ರಿ. ಇದೇ ಬಟ್ಟೆಗೆ ಒರೆಸಿದಾದಮೇಲೆ ಈ ಥರ ಬಟ್ಟೆ ಇರುತ್ತಲ್ಲ, ಜರ್ಸಿದೋ ಅಥವಾ ಶಿಫಾನ್ ಅಥವಾ ಜಾರ್ಜೆಟ್, ಈಗ ಒಣ ಬಟ್ಟೆಯಲ್ಲಿ ಇದನ್ನ ಹಸಿ ಮಾಡ್ಕೊಂಡಿರಬಾರ್ದು. ಒಣ ಬಟ್ಟೆ ಮಾಡ್ಕೊಂಬಿಟ್ಟು ಇದರಲ್ಲಿ ಹಿಂಗೆ ಒರೆಸಿದ್ರಿ ಅಂತಂದರೆ ಫುಲ್ ನಿಚ್ಚಳಾಗಿಬಿಡುತ್ತೆ. ಒಂಚೂರು ಇದಿರೋದಿಲ್ಲ, ಒಂದು ದಾರದಂಥದ್ದೇ ಆಗಲಿ ಏನೇ ಆಗಲಿ ಏನೂ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಸ್ವಚ್ಛವಾಗಿರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ ಇದರಲ್ಲಿ ನೋಡಿರಿ. ಈ ಥರ ನಾನು ಜಾಸ್ತಿ ಕಷ್ಟಪಡಲ್ಲ, ಇಷ್ಟೇ ತೋರಿಸ್ತೀನಿ ನಿಮಗೆ ಎಷ್ಟು ಸ್ವಚ್ಛ ಆಯಿತು ಅಂತ ನೋಡಿರಿ. ಇಷ್ಟೇ. ಇದನ್ನು ಇದನ್ನು ಮತ್ತು ಹಿಂಗೆ ಹಿಂದೆ ಕೊಟ್ಟಲ್ಲೇ ಒಣಗೋಗ್ಬಿಡ್ತಿದೆ, ನೀರು ಭಾಳ ಹೊತ್ತು ತಿಳ್ಕೊಳಲ್ಲ ಇದು ಈ ಬಟ್ಟೆ ನೋಡಿರಿ. ನಿಮಗೆ ಗೊತ್ತಾಗ್ತೈತಾ ವ್ಯತ್ಯಾಸ? ನೋಡಿರಿ, ಇದೊಂದು ಟಿಪ್ಸ್ ನಿಮಗೆ ಗೊತ್ತಿರಲಿ. ಇಲ್ಲೇನೇ ಒಣ ಕಸ ಇದ್ರೂ ಸುಮ್ಮನೆ ಹಿಂಗೆ ಅಂದರೆ ಸಾಕು, ಎಲ್ಲ ಹೋಗ್ಬಿಡುತ್ತೆ. ಬಟ್ಟೆಗೆ ಹಿಡಿಯಲ್ಲ ಅದೊಂಥರ. ನೋಡಿರಿ, ಹಿಂಗೆ ನೀವು ಸ್ಟವ್ ಕ್ಲೀನ್ ಮಾಡ್ಕೊಳಕ್ಕೆ ಇದು ನಿಮ್ಗೆ ಉಪಯೋಗ ಆಗ್ಬೋದು. ಇದನ್ನೊಂದ್ಸತಿ ನೀವು ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳ್ರಿ ನೋಡಿರಿ. ನಾನು ಹಿಂಗೆ ಭಾಳ ವರ್ಷದಿಂದ ಹಿಂಗೆ ನಾನು ಇದನ್ನ ಕ್ಲೀನ್ ಮಾಡ್ಕೊಂಬರ್ತಿರೋದು, ನನಗೇನು ತ್ರಾಸು ಅಂತ ಅನಿಸಲ್ಲ. ನೀವು ಒಂದ್ಸತಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿರಿ, ನಿಮ್ಗೆ ಏನು ಅನ್ಸಲ್ಲ. ಸ್ಟವ್ ಇದ್ದಲ್ಲ 8 ವರ್ಷದ ಸ್ಟವ್ ನೋಡಿರಿ,
ಏನು ಇವೆರಡು ಇತ್ತಿರುವ ಹೋಗಿದ್ವು ಅಷ್ಟೇ, ನಾವು ಬಂತೀವಲ್ಲ ಇವು ಹೋಗಿದ್ವು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಬಂದಿಲ್ಲ ಇದಕ್ಕೆ. ಇಷ್ಟೇ, ಭಾಳ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಗ್ಯಾಸ್ ಕಟ್ಟನ್ನು ಹಂಗೆ ಕ್ಲೀನ್ ಮಾಡ್ಕೊಳ್ಳೋದು, ಇದನ್ನು ಅಷ್ಟೇ ಸೋಪ್ ಹಚ್ಚಿಂಗ್ ತೊಳೆದು ಇದೇ ಹಸಿ ಮಾಡ್ಕೊಂಡು ಈ ಬಟ್ಟೆಯಲ್ಲಿ ಒಂದು ಸತಿ ಒರೆಸ್ಬಿಟ್ಟು, ಆಮೇಲೆ ಇದೇ ಬಟ್ಟೆಯಲ್ಲಿ ಒಣ ಬಟ್ಟೆಯನ್ನೊಂದು ಇಟ್ಕೊಂಡು ಎರಡು ಇಟ್ಕೋಬೇಕು, ಹಸಿದು ಒರ್ಸೋಕ್ಕೊಂದು, ಒಣ ಒರ್ಸೋಕ್ಕೊಂದು. ಹಸಿದು ಒರೆಸಿದ್ಮೇಲೆ ಹಿಂದೆ ಗುಟ್ಟಲ್ಲಿ ಒಣ ಬಟ್ಟೆ ತೊಗೊಂಡು ಹಿಂಗೆ ಒರೆಸಿದ್ವಿ ಅಂತಂದರೆ ಭಾಳ ಸ್ವಚ್ಛ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ, ಎಲ್ಲೂ ಗಿರ ಬರ ಏನೂ ಆಗೋದಿಲ್ಲ. ಆಮೇಲೆ ನೋಡಿರಿ ನಾವು ಸ್ಟವ್ ಮತ್ತು ಸ್ಟವ್ ಸುತ್ತಮುತ್ತ ಕ್ಲೀನ್ ಮಾಡ್ಕೋಬೇಕಾದ್ರೆ ಭಾರಿ ಹುಷಾರಾಗಿರಬೇಕು. ಯಾಕಂತಂದರೆ ನಮಗೆ ಏನಾದರೂ ಒಲೆ ಮೇಲೆ ಇಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಒಲೆ ಮೇಲೆ ಇಟ್ಟಿದ್ದಾಗ ಸಣ್ಣ ಉರಿ ಇಟ್ಟಿರ್ತೀವಿ, ನಾವು ಜೋರಾಗಿ ಏನು ಮಾಡಿಬಿಟ್ಟು ತಗೊಂಡು ಹಿಂಗೆ ಅಂದ್ಬಿಡ್ತೀವಿ. ಹಿಂಗೆ ಅಂದಾಗ ಏನಾಗುತ್ತೆ, ಗಾಳಿ ಹೋಗಿ ಇನ್ನೊಂದ್ಸತಿ ಸ್ಟವ್ ಆಫ್ ಆಗಿಬಿಡುತ್ತೆ, ಆಫಾಗಿ ಗ್ಯಾಸ್ ಹೋಗ್ತಿರುತ್ತೆ. ಅದ್ರ ಕಡೆಗೆ ಒಂಚೂರು ಗಮನ ಇರಬೇಕು. ಇಲ್ಲ ಹಿಂಗೆ ಕ್ಲೀನ್ ಮಾಡ್ಕೊಬೇಕಾದ್ರೆ ಏನಾಗುತ್ತೆ, ಏನೋ ಕೈ ಒಟ್ಟು ನಮ್ಮ ಗ್ರಾಚರ್ ಕೆಟ್ಟಿದ್ದಾಗ ಹಿಂಗೆ ಹೋಗಿ ಹಿಂಗೆ ಆಗಿಬಿಡ್ತು ಅಂತಂದರೆ ಅದು ಕೂಡ ಅಪಾಯನೇ, ನಮಗೆ ಗೊತ್ತಿರೋದಿಲ್ಲ. ನಮಗೆ ದ್ಯಾಸ ಮರ್ತು ಏನಾದ್ರು ಇದಾಗಿಬಿಟ್ರೆ ಅನಾಹುತಗಳಾಗ್ತವೆ. ಹಂಗಾಗಿ ಸ್ಟವ್ ಕ್ಲೀನ್ ಮಾಡ್ಕೋಬೇಕಾದ್ರೆ, ಸ್ಟವ್ ಸುತ್ತಮುತ್ತ ಕ್ಲೀನ್ ಮಾಡ್ಕೋಬೇಕಾದ್ರೆ ಭಾಳ ಜಾಗರೂಕತೆ ಭಾಳ ಮುಖ್ಯ ಆಗುತ್ತೆ. ಅದ್ರ ಕಡೆ ಒಂಚೂರು ಗಮನ ಇರಲಿ. ನನ್ನ ಪ್ರಕಾರ ಸ್ವಚ್ಛತೆ ಸೆಕೆಂಡು, ಆಯಿತಾ, ಸುರಕ್ಷತೆ ಫಸ್ಟು. ಯಾಕಂದರೆ ನಾವು ಕ್ಲೀನ್ ಮಾಡ್ಕೊಳ್ಳೋದು ಯಾವಾಗ ಬೇಕಾದ್ರೆ ಮಾಡ್ಕೋಬೋದು, ಇವತ್ತಾಗಲಿ ನಾಳೆ ಮಾಡ್ಕೋಬೋದು, ಆದರೆ ನಾವು ಸುರಕ್ಷಿತವಾಗಿರಬೇಕಲ್ಲ, ಹಾಗಾಗಿ ಅದ್ರ ಕಡೆ ಒಂಚೂರು ಗಮನ ಇರಲಿ. ಇವತ್ತಾಗಿಲ್ಲ ಅಂದರೆ ನಾಳೆ ಕ್ಲೀನ್ ಮಾಡ್ಕೊಳ್ಳಿ, ನಾಡ್ದು ಮಾಡ್ಕೊಳ್ಳಿ, ಆದರೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಒಂಚೂರು ಹುಷಾರಾಗಿರ್ಬೇಕು. ಇನ್ನು ಹಬ್ಗಳು ಹಿಂಗೆಲ್ಲ ಕೈ ಇದು ಮಾಡ್ಬೇಕಾದ್ರೆ, ಓಡಾಡ್ಬೇಕಾದ್ರೆ ಎಲ್ಲ ಆಗ್ತಾವೆ ಒಂದೊಂದ್ಸತಿ ಮಿಸ್ಸಾಗಿ, ಹಾಗಾಗಿ ಅದ್ರ ಕಡೆ ನೋಡ್ಕೊಳ್ರಿ ಒಂದ್ಸತಿ. ನೋಡಿರಿ, ಇವಾಗ ಗ್ಯಾಸ್ ಕಟ್ಟೆನೂ ಅಷ್ಟೇ ಕ್ಲೀನ್ ಮಾಡ್ತೀನಿ. ಸ್ವಲ್ಪ ಸೋಪಿನ ನೀರು ಇಲ್ಲ ಸೋಪ ಹಿಂಗೆ ಹಚ್ಕೊಂಡು ಚೆನ್ನಾಗಿ ಉಜ್ಜಿ ಎಲ್ಲ ಇದನ್ನು ಮಾಡಿದ್ದಾದಮೇಲೆ ನಾನೇನು ಮಾಡ್ತೀನಿ, ಈ ಥರ 2 ಬಟ್ಟೆಗಳನ್ನು ಕತ್ತರಿಸಿ ಇಟ್ಕೊಂಡಿದ್ದೀನಿ. ಒಂದು ಇದರಲ್ಲಿ ಒಂದು ಒಣ, ಒಂದು ಹಸಿ. ಒಂದು ಬಟ್ಟೆನ ಹಸಿ ಮಾಡಿಕೊಂಡು ಇದ್ರ ಮೇಲೆ ಹಿಂಗೆ ಒರೆಸ್ಕೊಂಡು ಬಂದೆ ಅಂತಂದರೆ ಆ ಸೋಪಿನ ನೊರೆ ಎಲ್ಲ ಅದಕ್ಕೆ ಹೊತ್ಕೊಂಡ್ಬಿಡುತ್ತೆ. ಈಗ ಕಾಟನ್ ಬಟ್ಟೆಗಳಾದ್ರೆ ಏನಾಗುತ್ತಪ್ಪ ಅಂದರೆ, ಆ ಸೋಪಿಂದು ನೊರೆ ಎಲ್ಲ ಅದು ಚೆನ್ನಾಗಿ ಇದಾಗುತ್ತೆ, ಆಗಲ್ಲ ಅಂತಲ್ಲ. ಆ ಸೋಪಿಂದೆಲ್ಲ ಹಂಗೆ ಇಟ್ಕೊಂಡಿರುತ್ತೆ. ಒಂದು 3-4 ಸತಿ ನಲ್ಲಿ ನೀರಿಗೆ ಹಿಡ್ದು ಹಿಂಡಿದ್ರೂ ಅದು ಸೋಪಿನ ನೊರೆ ಹಂಗೆ ಇರುತ್ತೆ. ಒರೆಸ್ದಂಗೆ ಇನ್ನೂ ಸೋಪಿನ ನೊರೆ ಇಲ್ಲೇ ಬಿದ್ದುಳ್ಳಾಡ್ತಿರುತ್ತೆ. ಹಂಗಾಗಿ ಈ ಥರ ಬಟ್ಟೆಗಳಾಗ ಏನಾಗುತ್ತಪ್ಪ ಅಂದರೆ, ಆ ನೊರೆನೂ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಒಂದು ಸತಿ ನಲ್ಲಿ ನೀರಿಗೆ ಹಿಂಗೆ ಅಂದು ಹಿಂಡಿದ್ವಿ ಅಂತಂದರೆ ಅದು ಸೋಪಿನ ಪೂರ್ತಿ ಹೋಗ್ಬಿಡುತ್ತೆ. ಆಮೇಲೆ ಇದಕ್ಕೆ ಎಣ್ಣೆ ಜಿಡ್ಡುಗಳು ಅವೆಲ್ಲ ಜಾಸ್ತಿ ಹತ್ಕೊಂಬಲ್ಲ. ಕಾಟನ್ನಿಗಾದರೆ ಹತ್ಕೊಂಬಿಡುತ್ತಾ, ಅವನ್ನ ಎಷ್ಟೆಷ್ಟು ತೊಳೆದ್ರೂ ಮತ್ತಿನ ಸತಿ ತೊಳೆಯೋ ಅಷ್ಟೊತ್ತಿಗೆ ಅದ್ರಾಗೆ ಬಟ್ಟೆಗಿರೋ ಜಿಡ್ಡೆ ಮತ್ತು ಗ್ಯಾಸ್ ಕಟ್ಟಿಗೆಲ್ಲ ಹತ್ತಿಬಿಡುತ್ತೆ. ಹಂಗಾಗಿ ಇವು ಒಂಚೂರು ಉತ್ತಮ. ಇಲ್ಲ ಬರೀ ಅಂಥದ್ದೇನು ಜಿಡ್ಡು ಪಡ್ಡು ಒರೆಸ್ತಿಲ್ಲ ಅಂದರೆ ಅವು ಉತ್ತಮನೇ. ಒಟ್ಟಾರೆ ಏನಪ್ಪ ಅಂದರೆ ನಿಮ್ಮ ಅನುಕೂಲ. ನೀವು ಒಂದ್ಸತಿ ನೋಡಿರಿ, ನನಗೇನೆ ಇದು ರೂಢಿ ಆಗಿರೋದ್ರಿಂದ ನನಗಿದೇ ಅಸ ಅಂತ ಅನಿಸುತ್ತೆ, ಹಂಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ನೋಡಿರಿ ಎಂಥ ಚೆನ್ನಾಗಿ ಕ್ಲೀನ್ ಆಗ್ತೈತೆ ಅಂತೇಳಿ. ಆಮೇಲೆ ನೋಡಿರಿ, ಈ ನೈಲಾನ್ ಆಗಿರ್ಬೋದು, ಶಿಫಾನ್ ಆಗಿರ್ಬೋದು, ಜಾರ್ಜೆಟ್ ಆಗಿರ್ಬೋದು, ಇಂಥವು ಸ್ವಲ್ಪ ಬೆಂಕಿ ಹತ್ರ ಹಿಡಿದ್ವಿ ಅಂತಂದರೆ ಗಾಢ ಬೆಂಕಿ ಹತ್ಕೊಂಡ್ಬಿಡ್ತವೆ. ಹಂಗಾಗಿ ಒಲೆ ಉರಿತಿರ್ಬೇಕಾದ್ರೆ ಏನಾದರೂ ಸ್ಟವ್ ಒರೆಸ್ಕೊಂತಿದ್ದೀರ ಅನ್ನೋದಾದರೆ ಆವಾಗ ಭಾಳ ನಿಗಾ ಇಟ್ಟಿರಬೇಕು. ನಾವೇನು ಸುಮ್ಮನೆ ನಿಟ್ಟಿಲ್ದಂಗೆ ಒರೆಸ್ಕೊಂಡು ಹೋದ್ವಿ ಅಂತಂದರೆ ಮತ್ತೆ ಇದಾಗ್ಬಿಡುತ್ತೆ. ಏನು ಹೆದ್ರಿಕೊಂಡು ಮಾಡೋ ಅಂಥ ಕೆಲ್ಸಗಳೇನಲ್ಲ. ಆದರೂ ಹುಷಾರು ಹೇಳ್ಬೇಕಲ್ಲ, ಹುಷಾರು ಅಂತ ಹೇಳಬೇಕು. ಹಂಗಾಗಿ ಹಂಗೇನಾದ್ರು ಒರೆಸ್ಕೊಂತಿದ್ರೆ ಒಂಚೂರು ಹುಷಾರಾಗಿರ್ರಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಚೆನ್ನಾಗಿರ್ತಾವಪ್ಪ. ಇವನ್ನ ಇದರಲ್ಲಿ ಕ್ಲೀನ್ ಮಾಡ್ಕೊಂತೀವಲ್ಲ, ಭಾಳ ಚೆನ್ನಾಗಿರುತ್ತೆ, ಭಾಳ ಸುಲಭ ಅಂತ ಅನಿಸುತ್ತೆ. ಒಂದು ಹಗಲೆಲ್ಲ ತೊಳೆದು ಈ ಹಿಂಡು ಆ ಥರದ್ದೇನು ತಾಪತ್ರೆ ಇರೋದೇ ಇಲ್ಲ. ಚೆನ್ನಾಗಿ ಕ್ಲೀನ್ ಆಗುತ್ತೆ. ಚೆನ್ನಾಗಿ ಕ್ಲೀನ್ ಆಗಿರೋ ಅಡುಗೆ ಮನೆ ನೋಡೋಕೆ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಖುಷಿ ಇರುತ್ತೆ. ನಮಗೇನು ಕೆಲಸ ಕಡಿಮೆ ಆಗಬೇಕು, ಚೆನ್ನಾಗಿರ್ಬೇಕಷ್ಟೇ ಅಲ್ವಾ? ನೀವೇನಾದರೂ ನೋಡಿರಿ, ನಿಮ್ಗೇನಾದರೂ ಚೆನ್ನಾಗಿತ್ತು ಅನಿಸಿದ್ರೆ ಇದನ್ನು ಮಾಡ್ಬೋದು. ನೋಡಿರಿ, ಈಗ ಹಸಿ ಬಟ್ಟೆ ಒರೆಸಿದ್ದು, ಈಗ ಒಣ ಬಟ್ಟೆಲಿ ಒಂದು ಸತಿ ಹಿಂಗೆ ಅಂದೆ ಅಂತಂದರೆ ಮುಗಿದೇ ಹೋಯ್ತು. ಎಲ್ಲೆಲ್ಲೋ ಒಂದು ಚೂರು ಚುಕ್ಕಿ ಆಗಲಿ, ಗೆರೆ ಒಂಥರ ಗಿರ ಬರ ಆಗಲಿ ಏನೂ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನು ಎಲ್ಲರ ಮನೆಗೆ ಇದ್ದೇ ಇರ್ತವೆ ಇಂಥವು ಬಳಸದೇ ಇರೋ ಟೀ ಶರ್ಟ್ಗಳು. ಇಲ್ಲಪ್ಪ ನಾವು ಒಂಚೂರು ಈ ಥರ ಬಟ್ಟೆಗಳೆಲ್ಲ ಬಳಸೋಕೆ ಒಂಥರ ಅನಿಸುತ್ತೆ, ನಮ್ಮ ಮೈ ಮೇಲೆ ಹಾಕೊಂಡಿರೋ ಬಟ್ಟೆಗಳು ಅನ್ನೋದಾದರೆ ನೀವೊಂದು ಹೊಸದೇ ತಗೊಬರ್ರಿ. ಏನೊಂದು ₹200 ಕೊಟ್ಟರೆ ಒಂದು ವೇಲ್ ಬರುತ್ತೆ. ಏನಂದರೆ ಒಂದು 2 ಪೀಸ್ ಹಿಂಗೆ ಸಿಗದು ಇಟ್ಕೊಂಡ್ರಿ ಅಂತಂದರೆ 6 ತಿಂಗಳ ತನಕ ಅವೇ ಬರ್ತವೆ. ಅವೇನು ಸವಿಯವಲ್ಲ, ಏನಲ್ಲ, ಚೆನ್ನಾಗಿರ್ತವೆ. ತೊಳೆಯೋಕ್ಕೂ ಭಾಳ ಸುಲಭ ಆಗಿರ್ತವೆ, ಗಾಢ ಒಣಗ್ತವೆ, ಚೆನ್ನಾಗಿರುತ್ತೆ. ತೀರಾ ಅಂಥವ್ರಿಗೆ, ನಮಗೆ ಇವನ್ನ ಕೆಲವರು ಅದೇ ಬಳಸೋದಲ್ಲ, ಅಂಥವ್ರಿಗೆ ಹೇಳಿದ್ದು ನಾನು. ಯಾವುದಕ್ಕೂ ನೀವು ಮತ್ತೆ ಒಂದು ಸತಿ ಒಂಚೂರು ಬಟ್ಟೆ ತಗೊಂಡು ಒಂದು ಸತಿ ನೀವು ಟ್ರೈ ಮಾಡಿದ ಮೇಲೆ ನಿಮಗೆ ಚೆಂದ ಅಂತ ಅನಿಸಿದ್ರಷ್ಟೇ ಇದನ್ನ ಬಳಸಿರಿ. ನೋಡಿರಿ, ಹಸಿದೊಂದು ಒಣದೊಂದು ಈ ಥರ 2 ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಹಗ್ಗ ಈಗನಷ್ಟೊತ್ತಿಗೆ ಗಾಳಿಗೆ ಒಣಗೋಗ್ಬಿಡ್ತಾವೆ ಅವು. ಚೆನ್ನಾಗಿರ್ತವೆ. ಸರಿ, ಆಯಿತು. ನಿಮಗೇನಾದರೂ ಅದು ಇಷ್ಟ ಆಗಿತ್ತು ಅಂತಂದರೆ, ಎಲ್ಲನ ಯಾವ್ದಾನ ಮೂಲೆಗೆ ಯಾವ್ದಾನ ಇಂಥದ್ದೊಂದು ಬಟ್ಟೆ ಒಕ್ಕೊಂಡಿತ್ತು ಅಂತಂದರೆ ಈಗಲೇ ದರ ಎಳ್ಕೊಬಂದು ಒಂದು 2 ಪೀಸಿಗೆ ಸಿಗಿದು
ಇದನ್ನು ನೀವು ಟ್ರೈ ಮಾಡಿಬಿಟ್ಟು ನಿಮ್ಗೆ ಅನುಕೂಲ ಆಯಿತಾ ಇಲ್ವಾ ಅಂತ ಹೇಳ್ರಿ. ಅಷ್ಟೇ, ಇನ್ನೇನಿಲ್ಲ. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.